ನಿನ್ನೆ ಓಸಿ ಬರಿತಿದ್ರನ್ನ ಆರೋಪಿ ಕರ್ಕೊಂಡು ಬರ್ತಾಯಿದ್ದಾರೆ ಸ್ಟೇಷನ್ಗೆ ಬರೋಂಥ ಸಂದರ್ಭದಲ್ಲಿ ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿನ ಬರ್ತಾಯಿದೆ. ಅದಕ್ಕೆ ಈಗ ಪೋಸ್ಟ್ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ನಿಮಗೆ ತದನಂತರ ನಾನು ತಿಳಿಸ್ತೀನಿ. ಏನು ಲಾಕಪ್ ಡೆತ್ ಅಂತ ಹೇಳ್ತಾರೆ. ಲೋ ಬಿ ಪಿ ಅಂತಿದ್ದಾರೆ, ಜನಗಳು ಲಾಕಪ್ ಡೆತ್ ಹೊಡೆದಿದ್ದಾರೆ ಅಂತಾರೆ. ಅದು ನೋಡೋಣ, ಇದು ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮಗೆ ಮಾತಾಡ್ತೀನಿ. ಇಲ್ಲ, ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನಾನು ಗೆದ್ದು 1 ವರ್ಷಕ್ಕೆ ಇದೇ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ. ನೋಡ್ತೀನಿ ಅದೇನಂತೇಳಿ ವಿಷಯ ತಿಳ್ಕೊಂಡು. ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕೂಲಂಕಷವಾಗಿ ನೋಡೋಣ ಏನಾಗಿದೆ. ಮಟ್ಕ ಇಸ್ಪೀಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೀತಿದ್ರೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ತಂದು ಬಂದ್ ಮಾಡ್ತೀವಿ. ಪಿ ಕರ್ಕೊಂಬಂದಿದ್ದಾರೆ ಅಂತ ತೂರಾಟ ಮಾಡಿಲ್ಲ. ಅದು ಸಾವಾಗಿದೆ, ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೆದಿದೆ ಅಷ್ಟೇ, ಅಂಥದ್ದೇನಾಗಿಲ್ಲ. ಪೊಲೀಸರ ಮೇಲೆ ಅಲ್ಲೇ ಆಗಿದೆ ಅಂತ. ಪೊಲೀಸರ ಮೇಲೆ ಆಗಿಲ್ಲ, ಸಾಮಾನ್ಯ ಕಲ್ಲು ತೂರಾಟ ಆದಾಗ ಸಂದರ್ಭ ಕೆಲವರಿಗೆ ಏಟು ಬಿದ್ದಿದೆ ಅಂತ ಇನ್ನೇನದು ಮಾಹಿತಿ ಬಂದಿಲ್ಲ. ಇಲ್ಲ, ಇದೇನು ಯಾವುದೇ ರೀತಿ ಇದಲ್ಲ. ನೋಡೋಣ, ಅದೇನು ರಿಪೋರ್ಟ್ ಬಂದಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ.